ನೋಡಿ, ಅಲ್ಲಿನ ಜಿಲ್ಲಾಡಳಿತ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ದುಪ್ಪಟ್ಟು ಜನಸಂಖ್ಯೆ ಇವತ್ತು ಮಹಾಕುಂಭಮೇಳಕ್ಕೆ ಬಂದಿದ್ದಾರೆ. 10 ಕೋಟಿ ಜನಸಂಖ್ಯೆ ಅಂತಂದರೆ ತಮಾಷೆ ಆಟ ಅಲ್ಲ. ಈ 10 ಕೋಟಿ ಜನರಿಗೂ ಕೂಡ ಇವರು ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿದಾರಾ? ಸರಿಯಾದ ರೀತಿಯಲ್ಲಿ ಇವರಿಗೆ ವ್ಯವಸ್ಥೆ ಮಾಡಿದ್ದಿದ್ರೆ ಈ ರೀತಿ ಕಾಲ್ ತುಳಿತ ಯಾಕಾಗ್ತಾ ಇತ್ತು? ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳೋದಕ್ಕೆ ಜನ ಶುರು ಮಾಡಿದ್ದಾರೆ. ಅಲ್ಲಿನ ವ್ಯವಸ್ಥೆಗಳು ಸರಿ ಇರಲಿಲ್ಲ. VIP ಗಳಿಗೆ ಇವರು ಕೊಟ್ಟಂತಹ ಅವಕಾಶ ಇದೆಯಲ್ಲ, ಅಂದರೆ VIP ಗಳಿಗೆ ಕೊಟ್ಟಂತಹ ಆದ್ಯತೆ ಇದೆಯಲ್ಲ, ಆ ಆದ್ಯತೆಯಿಂದನೇ ಸಾವಾಗ್ತಾ ಇದೆ ಅಂತಂದ್ಬಿಟ್ಟು. ಬಟ್ ಜನರನ್ನಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮಹಾಕುಂಭಮೇಳದಲ್ಲಿ ಭಕ್ತ ಕೋಟಿಗಟ್ಟಲೆ ಜನ ಇದ್ದಾರೆ ರೀ. 5 ಲಕ್ಷ 6 ಲಕ್ಷ ದಸರಾದಲ್ಲಿ ನೋಡ್ತೀವಿ ನಾವು. ಇಲ್ಲಿ ಕೋಟಿಗಟ್ಟಲೆ ಜನ. ಆ ಕೋಟಿಗಟ್ಟಲೆ ಜನ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದ್ಮೇಲೆ ವ್ಯವಸ್ಥೆ ಕರೆಕ್ಟಾಗಿ ಆಗಬೇಕಾಗಿತ್ತು. ಬೆಳಗಾವಿ ಮೂಲದ 4 ಕನ್ನಡಿಗರು ಮೃತಪಟ್ಟಿದ್ದಾರೆ. ಇದಕ್ಕೆ ಯಾರು ಹೊಣೆ? ಇವಾಗ ಯಾರು ಹೊಣೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಸಾಕಷ್ಟು ಸಮಸ್ಯೆಗಳಾಗಿದೆ. ಗಾಯಗೊಂಡಿದ್ದಂತಹ ತಾಯಿ ಮಗಳು ಸಾವು, ಇದು ಮೊದಲು ನಮಗೆ ರಿಪೋರ್ಟ್ ಆಗಿದ್ದು. ತಾಯಿ ಜ್ಯೋತಿ ಮತ್ತು ಅವರ ಪುತ್ರಿ ಮೇಘ ಅಂತಂದ್ಬಿಟ್ಟು. ಈಗ ತಾನೇ ನಾನು ರೀಲ್ಸ್ ತೋರಿಸಿದ್ನಲ್ಲ ಅದು. ಅಲ್ಲಿ ಕಣ್ಣಿಗೆ ಕಟ್ಟುವಂತೆ ಕಾಲ್ ತುಳಿತವನ್ನು ಬಿಚ್ಚಿಟ್ಟಿದ್ದಾರೆ ಕನ್ನಡಿಗರು. ಹೇಗೆ ನಡೀತು, ಹೇಗಾಯಿತು? ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥವ್ರು 10 ಕಿಲೋಮೀಟ್ರ್ವರೆಗೆ ನಿಂತಿದ್ದಾರೆ ರೀ ಭಕ್ತರು. 10 ಕಿಲೋಮೀಟ್ರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. 10 ಕಿಲೋಮೀಟ್ರ್ ತನಕ ಜನ ಕ್ಯೂ ನಿಂತಿದ್ದಾರಂತೆ. ಆ ರೀತಿಯಾಗಿದೆ. ತ್ರಿವೇಣಿ ಸಂಗಮಕ್ಕೆ 24 ಕಿಲೋಮೀಟ್ರ್ ನಡಿಬೇಕು, ಎರಡೂ ಕಡೆ ಸೇರಿ. ಇವರೆಲ್ಲೆಲ್ಲಿ ಉಳ್ಕೊಂಡಿರ್ತಾರಲ್ಲ ಟೆಂಟ್ಗಳು, ಅಲ್ಲಿಂದ 24 ಕಿಲೋಮೀಟ್ರ್ ನಡಿಬೇಕು. ಆ ವ್ಯವಸ್ಥೆನೂ ಸರಿ ಇಲ್ಲ ಅಂತ ರಾಹುಲ್ ಗಾಂಧಿ ಅವರೆಲ್ಲ ಪ್ರಶ್ನೆ ಮಾಡಿದ್ದಾರೆ ಇದನ್ನು, ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ. ಸೊ ಏನಿದು ಹಾಗಾದರೆ ಆರೋಪ ಪ್ರತ್ಯಾರೋಪ? ಅದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಮಹಾಕುಂಭ ಮೇಳದಲ್ಲಿ ಜನವೋ ಜನ. ತ್ರಿವೇಣಿ ಸಂಗಮಕ್ಕೆ 24 ಕಿಲೋಮೀಟರ್ ನಡಿಬೇಕು. ಪ್ರಯಾಗ್ರಾಜ್ನಿಂದ ಕನ್ನಡಿಗರ ವಾಸ್ತವ ದರ್ಶನ. ಎಸ್, ಮಹಾಕುಂಭ ಮೇಳಕ್ಕೆ ಜನಸಾಗರವೇ ಹರಿದು ಬಂದಿದೆ. ಎಲ್ಲಿ ನೋಡಿದ್ರು ಜನವೋ ಜನ. ಪ್ರಯಾಗ್ರಾಜ್ಗೆ ಈಗ ಹೋಗ್ಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದಾರೆ. ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ಹೋಗಿರುವ ಬೆಂಗಳೂರು ಮೂಲದ ಉದ್ಯಮಿ ಸುಧಾಗೌಡ ವಾಸ್ತವವನ್ನ ವಿವರಿಸಿದ್ದಾರೆ. ತ್ರಿವೇಣಿ ಸಂಗಮಕ್ಕೆ ಹೋಗೋಕೆ 24 ಕಿಲೋಮೀಟರ್ ನಡಿಬೇಕು. ಅಷ್ಟರ ಮಟ್ಟಿಗೆ ಭಕ್ತರ ಸಾಗರ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಹಿರಿಯರು ಬರದೇ ಇರೋದೇ ಒಳ್ಳೇದು ಅಂತಾರೆ. ಎಲ್ರಿಗೂ ನಮಸ್ಕಾರ. ನಾನು ತ್ರಿವೇಣಿ ಸಂಗಮಕ್ಕೆ ಬಂದಿದ್ದೀನಿ. ಇವತ್ತು ತುಂಬ ರಶ್ ಇದೆ. ಅಂದರೆ 10 ಕೋಟಿ ಜನ ಮೇ ಬಿ ಅದಕ್ಕೂ ಇನ್ನೂ ಜಾಸ್ತಿ ಇರಬೇಕು. ಮೋರ್ ದೆನ್ 24 ಕಿಲೋಮೀಟರ್ಸ್ ನಾವು ನಡೀತಾ ಇದ್ದೀವಿ. ಇನ್ನು ತ್ರಿವೇಣಿ ದೂರದಿಂದ ಟ್ರಾಫಿಕ್ ನಡ್ಕೊಂಡು ಬರಬೇಕು ಇಲ್ಲಿಗೆ. ಯಾರಾದರೂ ವಯಸ್ಸಾಗಿರೋರು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಅಕೇಶ್ನಲ್ಲಿ ಡೇಸ್ ಅಂತ ಇದೆಯಲ್ಲ, ಆ ಡೇಸಲ್ಲಿ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ತುಂಬ ರಶ್ ಇದೆ. ಪುಣ್ಯ ಸ್ನಾನದ ಬಳಿಕ ಕನ್ನಡಿಗರು ವಾಪಸ್. ಕಾಲ್ ತುಳಿತದ ಮಧ್ಯೆಯೂ ಸೇಫ್. ಒಂದ್ ಕಡೆ ಪುಣ್ಯ ಸ್ನಾನದ ವೇಳೆ ಕಾಲ್ ತುಳಿತವಾದ್ರೆ ಇನ್ನೊಂದ್ ಕಡೆ ಕನ್ನಡಿಗರು ಪಾರಾಗಿದ್ದಾರೆ. ಬೆಂಗಳೂರು ಮೂಲದ ಉಮೇಶ್ ಗಾಯವಾಗಿದ್ರು ಸೇಫ್ ಆಗಿ ವಾಪಸ್ಸಾಗಿದ್ದಾರೆ. ಕಲಬುರಗಿಯ ಯಲಕಪಳ್ಳಿ ಗ್ರಾಮ ಮೂಲದ 4 ಯುವಕರು ಪುಣ್ಯ ಸ್ನಾನ ಮಾಡಿ ಹಿಂದಿರುಗಿದ್ದಾರೆ. ಬೆಂಗಳೂರಿಂದ ನಾವು ಪ್ರಯಾಗ್ರಾಜ್ ನೋಡಬೇಕು, ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂದ್ಬಿಟ್ಟು ನಾವು ನಿನ್ನೆ ಬೆಳಗ್ಗೆ ಬೆಂಗಳೂರಿಂದ ನಮ್ಮ ಸಿಸ್ಟರ್ನ ಕರ್ಕೊಂಡು ನಾನು ಬೆಂಗಳೂರಿಂದ ಪ್ರಯಾಗ್ರಾಜ್ ಬಂದೆ. ಆದರೆ ಇಷ್ಟೊಂದು ಜನ ನಾನು ಎಲ್ಲೂ ನೋಡಿಲ್ಲ. ಇಷ್ಟು ಕೋಟಿಗಟ್ಟಲೆ 22 ಕಿಲೋಮೀಟರ್ ನಡಿಬೇಕು. ಆದರೂ ಕೂಡ ನಡ್ಕೊಂಡು ನಾನು ತೊಂದರೆಯಿಂದ ನಾನು ಬಂದೆ. ಇಲ್ಲಿ ಬರುವವರು ಬಹಳಷ್ಟು ಸಲ 2-3 ಸಲ ವಿಚಾರ ಮಾಡಿ ಬರಬೇಕು. ಎಲ್ಲಕ್ಕಿಂತ ಮುಖ್ಯದಲ್ಲಿ ನಮ್ಮ ಜೀವ ಮುಖ್ಯ. ಇಲ್ಲಿ ತಂಡಿರೋದ್ರಿಂದ ನಾವು ಭಾಳಷ್ಟು ತೊಂದರೆ ಅನುಭವಿಸಿ ಈಗ ಹೊರಗೆ ಬಂದಿದ್ದೇವೆ. ಇವತ್ತು 29ನೇ ತಾರೀಕು ಶಾಹಿ ಸ್ನಾನ ಇರುವುದರಿಂದ 30 ಕಿಲೋಮೀಟರ್ವರೆಗೆ ಟ್ರಾಫಿಕ್ ಇರುವುದರಿಂದ ಅವರಿಗೆ ಸ್ನಾನ ಮಾಡೋದೇ ಆಗೋದಿಲ್ಲ. ತುಂಬಾ ಜನ ಕ್ರೌಡಾಗಿ ಭಾಳಷ್ಟು ರಶ್ ಆಗಿದೆ. ಒಂದು ನಿಲ್ಕೊಳ್ಳೋಕ್ಕೂ ಜಾಗ ಇಲ್ಲ, ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಯಾರಾದರೂ ಬರುವಂಥವ್ರಿದ್ದರೆ ಒಂದು 15-20 ದಿವಸಗಳನ್ನು ಬಿಟ್ಟು ಬರಬೇಕು. ಯುಪಿ ಸಿಎಂ ಜೊತೆ ಪ್ರಧಾನಿ ಸಂಪರ್ಕ. ಕಾಲ್ ತುಳಿತದ ಬಗ್ಗೆ ಮಾಹಿತಿ ಪಡೆದ ಪ್ರಧಾನಿ. ಪ್ರಯಾಗ್ರಾಜ್ ಕಾಲ್ ತುಳಿತದ ಬಗ್ಗೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮಾತುಕತೆ ನಡೆಸಿದ್ದಾರೆ. 4 ಬಾರಿ ದೂರವಾಣಿ ಮಾತುಕತೆ ನಡೆಸಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕಾಲ್ ತುಳಿತಕ್ಕೆ ಪ್ರಧಾನಿ ಮೋದಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ವಿಷಾದ. ಪ್ರಯಾಗ್ರಾಜ್ ಮಹಾಕುಂಭದಲ್ಲಿನ ಕಾಲ್ ತುಳಿತ ದುಃಖಕರ. ಈ ದುರಂತದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡ ಭಕ್ತರಿಗೆ ನನ್ನ ಆಳವಾದ ಸಂತಾಪಗಳು. ಎಲ್ಲಾ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಬೇಕು ಅಂತ ನಾನು ಬಯಸ್ತೇನೆ. ಸ್ಥಳೀಯ ಆಡಳಿತವು ಸಂತ್ರಸ್ತರಿಗೆ ಸಾಧ್ಯ ಇರುವ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡುವ ತೊಡಗಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ನಾನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೊಂದಿಗೆ ಮಾತಾಡಿದ್ದೀನಿ. ನಾನು ರಾಜ್ಯ ಸರ್ಕಾರದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. मैं प्रभावित परिवारों के प्रति संवेदना व्यक्त करता हूं और घायलों के जल्द स्वस्थ होने की कामना करता हूं. मैं यूपी सरकार के साथ निरंतर संपर्क में हूं. मौनी अमावस्या की वजह से करोड़ों श्रद्धालु आज वहां पहुंचे हुए हैं.
कुछ समय के लिए स्नान की प्रक्रिया में रुकावटें आई थी, लेकिन अब कई घंटों से सुचारू रूप से यात्री स्नान कर रहे हैं। मैं फिर एक बार उन परिवारजनों के प्रति अपनी संवेदना व्यक्त करता हूं। ಯಾವುದೇ ಘಾಟ್ನಲ್ಲಿ ಸ್ನಾನ ಮಾಡಿದ್ರೂ ಗಂಗಾ ಸ್ನಾನ, ವದಂತಿಗಳಿಗೆ ಕಿವಿಗೊಡಬೇಡಿ ಎಂದ ಸಿಎಂ ಯೋಗಿ. ಮಹಾಕುಂಭ ಕಾಲ್ತುಳಿತದ ಬಗ್ಗೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮಾಹಿತಿ ಕೊಟ್ಟಿದ್ದಾರೆ. ಬ್ಯಾರಿಕೇಡ್ಗಳನ್ನು ತಳ್ಳಿ ತ್ರಿವೇಣಿ ಸಂಗಮಕ್ಕೆ ಭಕ್ತರು ನುಗ್ಗೋಕೆ ಮುಂದಾಗಿದ್ದೇ ಕಾಲ್ತುಳಿತಕ್ಕೆ ಕಾರಣ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆರೋಗ್ಯ ಸಮಸ್ಯೆ ಇರೋರು ದೂರ ನಡಿಬೇಡಿ, ನಿಮ್ಮ ಹತ್ತಿರದ ಘಾಟ್ನಲ್ಲಿ ಸ್ನಾನ ಮಾಡಿ. ಯಾವುದೇ ಘಾಟ್ನಲ್ಲಿ ಸ್ನಾನ ಮಾಡಿದ್ರೂ ಅದು ಗಂಗಾ ನದಿಯ ನೀರು. ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಮನವಿ ಮಾಡಿದ್ದಾರೆ. ವಿಐಪಿ ಸಂಸ್ಕೃತಿ ಆದ್ಯತೆಯೇ ದುರಂತಕ್ಕೆ ಕಾರಣ. ಇದೊಂದು ದುಃಖಕರ ಘಟನೆ ಎಂದ ರಾಹುಲ್. ಈ ಮಧ್ಯೆ ಸಾಮಾನ್ಯ ಭಕ್ತರ ಬದಲು ವಿಐಪಿ ಸಂಚಾರದ ಮೇಲೆ ವಿಶೇಷ ಗಮನ ಹರಿಸುವುದು ಈ ದುರಂತಕ್ಕೆ ಕಾರಣವಾಗಿದೆ ಅಂತ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಹೇಳ್ತಾರೆ. ಕಾಲ್ತುಳಿತದಿಂದ ಹಲವರು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಕೇಳಿ ದುಃಖಕರವಾಗಿದೆ. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುವುದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.